ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರಾದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಂಡ ಸಾವಯ್ಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ನಿಜಗುಣ ಶಿವಗಳು ಬರೆದಿರ್ತಕ್ಕಂಥ ಗ್ರಂಥ ಕೈವಲ್ಯ ಪದ್ಧತಿ. ಇದರಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಮೊದಲನೇ ಪದ್ಯ ನಡೀತಾ ಇದೆ. ಮೊದಲನೇ ಪದ್ಯ ಯಾವುದು? ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜ ಮುಂಟೆ ಅಂತ. ಅಂದರೆ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜ ಮುಂಟೆ ಅಂತಕ್ಕಂಥದ್ದು. ಈಗ ಎಲ್ಲಿ ಎಷ್ಟು ನುಡಿಯಾಗಿದ್ದಾವೆ? ಎಷ್ಟು ಅಂತಂದರೆ, ಒಂದು ನಿಮಿಷ. ನರ ಜನ್ಮ ಆಯಿತು, ಒಂದು ಕಡುಲೋಪದಿಂದ. ಓಕೆ, ಎರಡನೇ ನುಡಿ ಇದು. ಈಗ ಎರಡನೇ ನುಡಿ ಮಾತಾಡ್ತಕ್ಕಂಥದ್ದು ಈಗ. ಯಾಕಂದರೆ ಇದು ಆಗಿದಾವೆ ಯಾವುದು? ನರಜನ್ಮದಿಂದ ಹಿಯದೊಳು ಮಿಗಿಲುಂಟೆ, ಕರ್ಣ ವಿಜಯದಿಂದೆ ಕಲಿತನ ಮುಂಟೆ, ಧರೆಗೆ ಯಾಚನೆಯಿಂದೆ ಲಘುತರ ಮುಂಟೆ, ಪರಬೊಮ್ಮದ ಅರಿವಿನಿಂದ ಉರೆ ಜಾಣ್ಮೆಯುಂಟೆ ಅಂತ ನಿನ್ನೆತನ ಆಗ್ಯದ. ಯಾಕಂದ್ರೆ ಪರಬೊಮ್ಮದ ಅರಿವಿನಿಂದ ಉರೆ ಜಾಣ್ಮೆಯುಂಟೆ ಅಂತಕ್ಕಂಥದ್ದು. ಅಂದ್ರೆ ಈ ಪರಬ್ರಹ್ಮ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈ ವೇದಾಂತ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಪರಬ್ರಹ್ಮನ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು. ಅಹಂ ಬ್ರಹ್ಮಾಸ್ಮಿ, ಅಹಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ ಅಂತಕ್ಕಂಥ ಇವು ಏನಿದಾವ, ಇವೆಲ್ಲ ಮಹಾವಾಕ್ಯಗಳು ಅಲ್ಲಿ ಪರಬ್ರಹ್ಮದ ಬಗ್ಗೆ ಹೇಳ್ತಕ್ಕಂಥದ್ದು. ಹಾಗಾಗಿ ಈ ಪರಬ್ರಹ್ಮದ ಅರಿವು ಏನದ ಅಂತ ತಿಳ್ಕೊಳ್ಳೋದು, ಅದು ಗುರು ಮುಖಾಂತರ ತಿಳ್ಕೊಳ್ತಕ್ಕಂಥದ್ದು. ಗುರು ಮುಖಾಂತರ ತಿಳ್ಕೊಂಡ್ರೆ ಇದು ಯಾವುದು? ಗುರು ಅಂತಂದರೆ ಯಾರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅಂದರೆ ಯಾರು? ಅವರಿಗೆ ಶ್ರೋತ್ರಿಯತ್ವನೂ ಇರಬೇಕು, ಬ್ರಹ್ಮನಿಷ್ಠತ್ವನೂ ಇರಬೇಕು. ಶ್ರೋತ್ರಿಯತ್ವ ಅಂತಂದ್ರೇನು? ಅಲ್ಲಿ ಅವರು ಎಲ್ಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿರಬೇಕು. ಎಲ್ಲ ಶಾಸ್ತ್ರಗಳು ಅಂದರೆ ಯಾವುವು? ವೇದಾಂತ ಶಾಸ್ತ್ರಗಳು. ವೇದಾಂತ ಶಾಸ್ತ್ರಗಳು, ಶ್ರುತಿಗಳು, ಅದರದ್ದು ಅಭ್ಯಾಸ ಮಾಡಿರಬೇಕು. ಅಂದರೆ ಈ ವೇದಗಳ ಅಂತ್ಯಭಾಗಕ್ಕೆ ವೇದಾಂತ ಅಂತ ಹೇಳ್ತಾರೆ. ವೇದಗಳ ಅಂತ್ಯಭಾಗ ವೇದಾಂತ. 4 ವೇದಗಳು ಏನು ಹೇಳ್ತಾರೆ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತಕ್ಕಂಥದ್ದು 4 ವೇದಗಳು ಏನಿದಾವ, ಅವುಗಳಲ್ಲಿ ಬರ್ತಕ್ಕಂಥ ಅಂತ್ಯಭಾಗಕ್ಕೆ ವೇದಾಂತ ಅಂತ ಹೇಳ್ತಾರೆ. ಈ 4 ವೇದಗಳಲ್ಲಿ ಬರ್ತಕ್ಕಂಥವು ಪ್ರಮುಖ ವಾಕ್ಯಗಳು, ಮಹಾವಾಕ್ಯಗಳು ಅಂತ ಹೇಳ್ತಾರೆ. ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಆಮೇಲೆ ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂಥ ಇವು 4 ಮಹಾವಾಕ್ಯಗಳು ಏನಾಗ್ತವ? 4 ಮಹಾವಾಕ್ಯಗಳು ಒಂದೊಂದು ವೇದದಲ್ಲಿ ಬಹಳ ಮುಖ್ಯ ಅದಾವ. ಒಂದೊಂದು ವೇದದಲ್ಲಿ ಬಹಳ ಮುಖ್ಯ ಇರ್ತಕ್ಕಂಥದ್ದು ಮಹಾವಾಕ್ಯ ಅಂತಕ್ಕಂಥದ್ದು ಏನಂದರೆ, ಇವು 4 ಮಹಾವಾಕ್ಯಗಳು ಅಂತ ತಿಳಿಸ್ಕೊತದ. ಯಾವುದು?
ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥವು. ಇವು ಯಾವುದು ಅಂತಂದ್ರೆ 4 ವೇದಗಳು ಅಂತ ಏನು ಹೇಳ್ಸ್ಕೊತಾವ. ಯಾವುದು 4 ವೇದ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತಕ್ಕಂಥವು ಏನದವ. ಈ 4 ವೇದಗಳಲ್ಲಿ ಒಂದೊಂದು ಮಹಾವಾಕ್ಯ ಬಂದವ. ಅವು ಮಹಾವಾಕ್ಯಗಳು ಯಾವ್ಯಾವು ಅಂತಂದರೆ ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥವು. ಈ 4 ಮಹಾವಾಕ್ಯಗಳ ಅರ್ಥವನ್ನು ಅದು ಗುರುಗಳ ಮುಖಾಂತರ ತಿಳ್ಕೊಳ್ತಕ್ಕಂಥದ್ದು. ಗುರುಗಳಂದರೆ ಎಂಥ ಗುರುಗಳು? ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ ಇರ್ತಕ್ಕಂಥ ಗುರುಗಳು. ಶ್ರೋತ್ರಿಯತ್ವ ಅಂತಂದರೆ ಎಲ್ಲ ಈ ವೇದಗಳ ಅಧ್ಯಯನ ಮಾಡಿರಬೇಕು. ಅಂದರೆ ಈ ವೇದಗಳ ಅಧ್ಯಯನ ಅಂತಂದ್ರೇನು, ಈ 4 ಮಹಾವಾಕ್ಯಗಳ ಅರ್ಥವನ್ನು ಕೂಡ ಅವರು ತಿಳ್ಕೊಂಡಿರಬೇಕು. ಗುರು ಮುಖಾಂತರ ತಿಳ್ಕೊಂಡಿರಬೇಕು. 4 ವೇದಗಳು, ಆಮೇಲೆ 28 ಆಗಮಗಳು, ಆಮೇಲೆ 18 ಪುರಾಣಗಳು. ಪುರಾಣಗಳು ಅಂತಲೂ ಬರ್ತಾವೆ. 18 ಪುರಾಣಗಳು ಪರಮಾತ್ಮನ ಪರವಾಗಿ 10 ಪುರಾಣಗಳು ಅಂತ ಹೇಳ್ತಾರೆ. ಆಮೇಲೆ ಈ ವಿಷ್ಣು ಪರವಾಗಿ 4 ಪುರಾಣಗಳು ಅಂತ ಹೇಳ್ತಾರೆ. ಬ್ರಹ್ಮನ ಪರವಾಗಿ 2 ಪುರಾಣಗಳು ಅಂತ ಹೇಳ್ತಾರೆ. ಆಮೇಲೆ ಸೂರ್ಯನ ಪರವಾಗಿ 1, ಅಗ್ನಿ ಪರವಾಗಿ 1. ಈ ರೀತಿ 18 ಪುರಾಣಗಳು ಅಲ್ಲಿ ಬರ್ಕೊಂಬಂದಾರ. ಅವುಗಳ ಮಾಹಿತಿ ಕೂಡ ಇರಬೇಕು. ಆಮೇಲೆ ಇತಿಹಾಸದ ಮಾಹಿತಿ ಕೂಡ ಅವ್ರಿಗೆ ಇರಬೇಕು. ಯಾರು ಇತಿಹಾಸ ಅಂದರೆ ಯಾವುದು? ರಾಮಾಯಣ, ಮಹಾಭಾರತ ಅಂತ. ಈ ರೀತಿ ಅವೆಲ್ಲನೂ ಮಾಹಿತಿ ಇರ್ತಕ್ಕಂಥವನು ಶ್ರೋತ್ರಿಯತ್ವ. ಅದು ಗುರುಗಳ ಮುಖಾಂತರ ಅಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ಶ್ರೋತ್ರಿಯತ್ವ. ಆಮೇಲೆ ಬ್ರಹ್ಮನಿಷ್ಠತ್ವ ಅಂತಕ್ಕಂಥದ್ದು ಕೂಡ ಆತಗೆ ಅಳವಟ್ಟಿರಬೇಕು. ಈ ರೀತಿ ಇರ್ತಕ್ಕಂಥ ಗುರುಗಳ ಮುಖಾಂತರ ಈ ಶಾಸ್ತ್ರವನ್ನು ಕೇಳಬೇಕು ಅಂತ ಹೇಳ್ದ. ಪರಬ್ರಹ್ಮದ ಅರಿವಿನಿಂದ ಉರೆ ಜಾಣ್ಮೆಯುಂಟೆ. ಈ ರೀತಿ ಪರಬ್ರಹ್ಮದ ಅರುವನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ಕೇಳಿ ತಿಳ್ಕೊಳ್ಬೇಕಾಗ್ತದೆ. ಆ ಗುರುಗಳದಲ್ಲಿ ಎಷ್ಟು 6 ರೀತಿಯ ಗುರುಗಳು ಇರ್ತಾರೆ. ಎಲ್ಲರೂ ಗುರುಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ವೇದಾಂತಿಗಳದಲ್ಲೂ ಕೂಡ 3 ರೀತಿ ವೇದಾಂತಿಗಳು ಅಂತ ಹೇಳ್ತಿದ್ರು. ಬಸವನಂದರು ಯಾರಿಗೂ ಬಿಡಲಿಲ್ಲ. ಅವರು ಅಂದ್ರೆ ವೇದಾಂತಿಗಳಿಗೂ ಬಿಡಲಿಲ್ಲ, ಗುರುಗಳಿಗೂ ಬಿಡಲಿಲ್ಲ. ಅವರು ಗುರುಗಳದಲ್ಲಿ 6 ರೀತಿಯ ಗುರುಗಳು ಅಂತ ಹೇಳ್ತಾರೆ. ಯಾವುದು? ನಿಷೇಧ ಗುರು, ಕಾಮ್ಯ ಗುರು, ಸೂಚಕ ಗುರು, ವಾಚಕ ಗುರು, ಕಾರಕ ಗುರು, ವಿಹಿತ ಗುರು ಅಂತಕ್ಕಂಥದ್ದು. ಈ ರೀತಿ 6 ರೀತಿಯ ಗುರುಗಳಿರ್ತಾರೆ. ಇವೆಲ್ಲ 6 ರೀತಿಯ ಗುರುಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಯಾರು ಅಂದರೆ ವಿಹಿತ ಗುರು ಅಂತಕ್ಕಂಥದ್ದು. ವಿಹಿತ ಗುರು ಯಾರು ಅಂದ್ರೆ ಅವರೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಹಾಗಾಗಿ ವಿಹಿತ ಗುರುಗಳ ಮುಖಾಂತರ ಈ ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಪರಬ್ರಹ್ಮದ ಅರಿವಿನಿಂದ, ಈ ಪರಬ್ರಹ್ಮದ ಅರಿವು ಅಥವಾ ಇದನ್ನು ಜ್ಞಾನ ಆ ರೀತಿ ಗುರುಗಳ ಹತ್ರ ಪಡ್ಕೊಂಡಿರಬೇಕು ಅಂತಲ್ಲಿ ಹೇಳ್ತಾರೆ. ಈಗ ಎಷ್ಟು 6 ರೀತಿಯ ಗುರುಗಳು, ಅವ್ರ ಮುಖಾಂತರ ಈ ಜ್ಞಾನ ಪಡ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆಮೇಲೆ ವೇದಾಂತಿಗಳದಲ್ಲೂ ಕೂಡ ಹೇಳ್ತಾರೆ. ವೇದಾಂತಿ ಅಂತಂದ್ರೆ ಏನು? ಸರಳ ವೇದಾಂತಿ, ಮರುಳ ವೇದಾಂತಿ, ದುರುಳ ವೇದಾಂತಿಗಳು ಅಂತ. ಅಲ್ಲಿ ಕೂಡ 3 ಭಾಗಗಳು ಹೇಳ್ತಾರೆ ಅವರು. ಆ ರೀತಿ ಮರುಳ ವೇದಾಂತಿಗಳು, ದುರುಳ ವೇದಾಂತಿಗಳು ಭಾಳಷ್ಟು ಪ್ರಾಪ್ತಿಯಾಗ್ತಾರೆ. ಸರಳ ವೇದಾಂತಿಗಳು ಸಿಗೋದು ಭಾಳ ದುರ್ಲಭ. ಅದಕ್ಕಾಗಿ ಸರಳ ವೇದಾಂತಿಗಳ ಹತ್ರ ನೀವು ಅಲ್ಲಿ ಶರಣಾಗತರಾಗಿ ಅಲ್ಲಿ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು ಜ್ಞಾನ ಅಂತಕ್ಕಂಥದ್ದು ಅಂತಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾಯಿದ್ರು ಕ್ಲಾಸಲ್ಲಿ. ಯಾರು? ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರು. ಹಾಗಾಗಿ ಪರಬ್ರಹ್ಮದ ಅರಿವು ಅಂದ್ರೆ ನೀನು ತಿಳ್ಕೊಳ್ತಕ್ಕಂಥದ್ದು. ನಿರ್ಭೀಡೆಯಿಂದ ಹೇಳೋರು ನೀನೇ ಪರಮಾತ್ಮ ಅಂತಕ್ಕಂಥದ್ದು. ಹಾಗಾಗಿ ಈಗ ಗೋಧಿ ಹಾಕಿದರೆ ಗೋಧಿ ಬೆಳೆನೇ ಬರ್ತದೆ. ಜೋಳದ ಬೀಜ ಹಾಕಿದರೆ ಜೋಳದ ಬೆಳೆನೇ ಬರ್ತದೆ. ಬೇವಿನ ಬೀಜ ಬಿತ್ತಿದ್ರೆ ಬೇವಿನ
ಗಿಡನೇ ಬರ್ತದೆ. ಮಾವಿನ ಬೀಜ ಹಾಕಿದರೆ ಮಾವಿನ ಮರನೇ ಬರ್ತದೆ. ಅದೇ ರೀತಿ ಪರಬ್ರಹ್ಮದ ಅಂಶದಿಂದ ಹುಟ್ಟಿರ್ತಕ್ಕಂಥ ನೀನು ಪರಮಾತ್ಮನೇ ಆಗಿರ್ತೀಯ ಅಂತ ಆ ರೀತಿ ವಿವರವಾಗಿ ತಿಳಿಸ್ಕೊಡೋರು. ಈ ರೀತಿ ಇರ್ತಕ್ಕಂಥ ಜ್ಞಾನ ಪರಬ್ರಹ್ಮದ ಅರಿವಿನಿಂದ ಉರೇ ಜಾಣ್ಮೆಯುಂಟೆ. ಈ ರೀತಿ ಇರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು ಪಡ್ಕೊಳ್ತಕ್ಕಂಥದ್ದು ಮಾನವ ಕುಲಕ್ಕೆ, ಮಾನವ ಶರೀರ ತೊಟ್ಕೊಂಡ್ಬಂದಂಥ ಪ್ರತಿಯೊಬ್ಬ ಜೀವಿಗೂ ಬಹಳ ಮುಖ್ಯ ಅಂತಲ್ಲಿ ಹೇಳ್ತಾರೆ. ಇನ್ನು ಎರಡನೇ ನೋಡಿ, ಕಡು ಲೋಭದಿಂದೇ ದುರ್ಗುಣ ಅನ್ಯಮುಂಟೆ, ಪಡೆದ ಅಪವಾದದಿಂ ಮರಣಮಿನ್ನುಂಟೆ, ಎಡವಿಡದಿಹ ಸತ್ಯದಿಂ ತಪಮುಂಟೆ, ಕೆಡಿಸದಿಪ್ಪ ಅಭಿಮಾನದಿಂ ಧನಮುಂಟೆ ಅಂತ ಈ ರೀತಿ ಹೇಳ್ತಾರೆ. ಇದು ಎರಡನೇ ನುಡಿ. ಕಡು ಲೋಭದಿಂದೇ ದುರ್ಗುಣ ಅನ್ಯಮುಂಟೆ ಅಂತಕ್ಕಂಥದ್ದು. ಕಡು ಲೋಭದಿಂದೇ ದುರ್ಗುಣ ಅನ್ಯಮುಂಟೆ ಅಂತಕ್ಕಂಥದ್ದು. ಕಡು ಲೋಭ ಅಂದರೆ ಏನು ಅಂದ್ರೆ, ಲೋಭ ಅಂತಂದ್ರೇನು, ಅಲ್ಲಿ ಯಾವುದು ಏನದು ಯಾವುದೇ ವಸ್ತು ತನ್ನಲ್ಲಿದ್ದರೆ ಬೇರೆಯವ್ರಿಗೆ ಕೊಡದೇ ಇರ್ತಕ್ಕಂಥದ್ದು, ಅದು ಲೋಭ ಅಂತ ಹೇಳ್ಸ್ಕೊತದ. ಕಡು ಲೋಭ ಅಂತಂದ್ರೆ ಇನ್ನೊಬ್ಬರಿಗೆ ತನ್ನ ರೊಟ್ಟಿ ಮೇಲಿದ್ದು ಚಟ್ನಿ ಕೂಡ ಹಚ್ಚಲಾರ್ದೆ ಇರ್ತಕ್ಕಂಥದ್ದು. ಅಂದರೆ ತನ್ನ ಹತ್ರ ಬೇಕಾದಷ್ಟು ಇದ್ದರೂ ಕೂಡ ಮತ್ತೊಬ್ಬರು ಅಲ್ಲಿ ಹಸಿವಿನಿಂದ ಒದ್ದಾಡ್ತಿದ್ರು ಕೂಡ ಅವರಿಗೆ ಒಂದು ಚೂರು ಕೂಡ ಅಲ್ಲಿ ಕೊಡದೇ ಇರ್ತಕ್ಕಂಥದ್ದು. ಇದು ಆಹಾರ ಲೆಕ್ಕದಲ್ಲಿ. ಈ ಒಂದು ಧನದ ಲೆಕ್ಕದಲ್ಲೂ ಅಷ್ಟೇ. ಬೇಕಾದಷ್ಟು ಕೋಟಿಗಟ್ಟಲೆ ಸಂಪತ್ತು ಇದ್ದರೂ ಕೂಡ ಯಾವುದೋ ಒಬ್ಬ ವ್ಯಕ್ತಿಗೆ ಅಗತ್ಯವಾಗಿ ಬೇಕಾಗ್ತಿರ್ತದೆ. ಅಂಥ ವ್ಯಕ್ತಿ ಅಗತ್ಯ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ನಯ ಪೈಸನೂ ಕೊಡದೇ ಇರ್ತಕ್ಕಂಥದ್ದು. ಆಮೇಲೆ ಇದು ಏನದು ಸತ್ಪಾತ್ರಕ್ಕೆ ದಾನಮ್ ಅಂತ ಹೇಳ್ತಾರೆ. ಸತ್ಪಾತ್ರಕ್ಕೆ ಅಂದರೆ ಕೊಡಬೇಕು, ಉತ್ತಮಂಗೆ ಮಗಳಂ ಸತ್ಪಾತ್ರಕ್ಕೆ ದಾನಮ್ ಅಂತ ಹೇಳ್ತಾರೆ. ಉತ್ತಮರಿಗೆ ಮಗಳನ್ನು ಕೊಡಬೇಕಂತ ಹೇಳ್ತಾರೆ. ಉತ್ತಮರಿಗೆ ಅಂದರೆ ಉತ್ತಮ ಅಂತಂದ್ರೇನು, ಅಲ್ಲಿ ಗುಣ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು, ವ್ಯಕ್ತಿನೂ ಚೆನ್ನಾಗಿರ್ಬೇಕು, ಅಂಥವ್ರಿಗೆ ಮಕ್ಕಳನ್ನು ಕೊಡಬೇಕಂತ ಹೇಳ್ತಾರೆ. ಅದೇ ರೀತಿ ದಾನ ಕೂಡ ಸತ್ಪಾತ್ರಕ್ಕೆ ದಾನ ಕೊಡಬೇಕಂತಕ್ಕಂಥದ್ದು ಹೇಳ್ತಾರೆ. ಸತ್ಪಾತ್ರಕ್ಕೆ ಅಂತಂದ್ರೇನು, ಅಲ್ಲಿ ಜ್ಞಾನದ ಕಾರ್ಯ ಎಲ್ಲಿ ನಡೀತದ ಅಲ್ಲಿಗೆ ದಾನ ಕೊಡ್ತಕ್ಕಂಥದ್ದು. ಅದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಸತ್ಪಾತ್ರಕ್ಕೆ ದಾನಂ, ಉತ್ತಮಂಗೆ ಮಗಳಂ ಕೊಡೋದು ಶ್ರೇಷ್ಠ ಅಂತಕ್ಕಂಥದ್ದು ಅಲ್ಲಿ ಹೇಳ್ಯಾರ. ಆ ರೀತಿ ಈಗ ಲೋಭ ಅಂತಕ್ಕಂಥದ್ದು ಏನಂದರೆ, ತನ್ನಲ್ಲಿ ಬೇಕಾದಷ್ಟು ಇರ್ತದೆ. ಯಾವ ರೀತಿ ಒಂದು ನಾಯಿ ಒಂದು ಬಣಿವೆ ಮೇಲೆ ಮಕ್ಕೊಂಡಿರ್ತದಂತ. ಬಣಿವೆ ಮೇಲೆ ಅಂತಂದ್ರೇನು, ಹುಲ್ಲಿನ ಬಣಿವೆ ಮೇಲೆ ಮಕ್ಕೊಂಡಿರ್ತದ. ಅದು ಯಾವ ರೀತಿ ಅಂತಂದ್ರೇನು, ಅದು ಹುಲ್ಲು ತಿಂತದೇನದು ಹೋಗಿ ನಾಯಿ ಹತ್ರ, ನಾಯಿ ಹುಲ್ಲು ತಿಂತದೇನೋ ತಿನ್ನಂಗಿಲ್ಲ. ಈಗ ಅದೇ ರೀತಿ ತಾನು ತಿನ್ನಂಗಿಲ್ಲ, ಈಗ ಬೇರೆಯವ್ರಿಗೂ ತಿನ್ಲಕ್ಕೆ ಬಿಡಂಗಿಲ್ಲ ಅದು. ಅಂದರೆ ಈಗ ಯಾವುದನ್ನ ದನ ಕರು ಅಥವಾ ಹಸು ಅಥವಾ ಮೇಕೆ ಏನಾದರೂ ಹೋಗಿ ಅಲ್ಲಿ ಅದಕ್ಕೆ ಬಡಿಮೆಗೆ ಬಾಯಿ ಹಾಕಿದ್ರೆ ಅದಕ್ಕೂ ಕೂಡ ತಿನ್ನಕ್ಕೆ ಬಿಡಂಗಿಲ್ಲ ಅದು. ಯಾಕಂದ್ರೆ ತಾನೂ ತಿನ್ನಲ್ಲ, ಅದಕ್ಕೆ ತಿನ್ನಂಥ ಪ್ರಾಣಿಗಳು ಬಂದರೂ ಕೂಡ ಅದಕ್ಕೆ ತಿನ್ನಕ್ಕೆ ಬಿಡಂಗಿಲ್ಲ. ಬೊಗಳಿ ಓಡಿಸ್ಬಿಡ್ತದೆ ಅವಕ್ಕೆ. ಹಾಗಾಗಿ ಈ ರೀತಿ ಇರ್ತಕ್ಕಂಥದ್ದು ಅದರಿಂದ ಏನು ಪ್ರಯೋಜನ? ಬಣವೆ ಮೇಲೆ ಮಲಗಿರ್ತಕ್ಕಂಥ ನಾಯಿ ಲೆಕ್ಕ ಆಗ್ತದೆ. ಆದರೆ ಅಗತ್ಯ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅದು ಉಪಯೋಗ ಆಗಂಗಿಲ್ಲ, ತನಗೂ ಕೂಡ ಅದು ಪ್ರಯೋಜನ ಆಗಂಗಿಲ್ಲ. ಯಾವ ರೀತಿ ನಾಯಿಗೂ ಅದು ಪ್ರಯೋಜನ ಆಗ್ತದೇನೋ, ಅಲ್ಲಿ ಬಣವೆ ಮೇಲೆ ಕುಂತ್ರ ಬೇಕಾದಷ್ಟು ತಿಂತಕ್ಕಂಥ ಸಂಪತ್ತಿರ್ತದ, ಅದ್ರ ಮೇಲೆ ಅದು ಕುಂತಿರ್ತದ. ಅದು ಬೇರೆ ಪ್ರಾಣಿಗಳಿಗೆ ಉಪಯೋಗ ಆಗ್ತದೆ. ಯಾವ ರೀತಿ ದನ ಕರುಗಳಿಗೆ, ಹಸುಗಳಿಗೆ, ಮೇಕೆಗಳಿಗೆ ಅಂತ. ಅವಕ್ಕೆ ತಿನ್ನಕ್ಕೆ ಬಿಡಂಗಿಲ್ಲ, ಅದು ಕೊಡಂಗಿಲ್ಲ ತಿನ್ನಕ್ಕೆ, ತಾನು ತಿನ್ನಂಗಿಲ್ಲ. ಆ ರೀತಿ ಧನ ಕನಕ ಬೇಕಾದಷ್ಟಿದ್ರೂ ಕೂಡ ಒಂದು ನಯ ಪೈಸಾ ಕೂಡ ದಾನ ಮಾಡಂಗಿಲ್ಲ.
ಆ ರೀತಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅದು ಏನು ಅನ್ಸ್ಕೊತದ ಅಂದರೆ ಕಡು ಲೋಭ ಅಂತ ಅಲ್ಲಿ ಹೇಳ್ತಾರೆ. ಈ ಇರ್ತಕ್ಕಂಥ ಅದು ಇದು ಏನಂತಾರೆ ಒಳ್ಳೆ ಗುಣ ಅಂತ ಹೇಳ್ಸ್ಕೊತದೇನೋ ಇಲ್ಲ, ಇದು ದುರ್ಗುಣನೇ ಅಂತ ಹೇಳ್ತಾರೆ. ಕಡು ಲೋಭದಿಂದ ದುರ್ಗುಣ ಅನ್ಯಮುಂಟೆ, ದುರ್ಗುಣ ಈ ರೀತಿ ಇರ್ತಕ್ಕಂಥದ್ದು ದುರ್ಗುಣನೇ ಸರಿ. ಇದಕ್ಕಿಂತ ದುರ್ಗುಣ ಬೇರೆ ಏನಾದರೂ ಆದೇನು ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಈ ರೀತಿ ಈ ಕೆಲವ್ರು ಏನು ಮಾಡ್ತಾರೆ, ಈ ಕೆಲವರು ದುಡ್ಡು ಮೊದಲಿನ ಕಾಲದಲ್ಲಿ ಅಲ್ಲಿ ದುಡ್ಡನ್ನು ಎಲ್ಲ ಅಲ್ಲಿ ಹೋಗಿ ಅಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಯಾರಿಗೂ ಕಾಣಲಾರ್ದಂಥ ಜಾಗದಲ್ಲಿ ಹೋಗಿಬಿಟ್ಟು ತಾವು ಶೇಖರಣೆ ಮಾಡಿರ್ತಕ್ಕಂಥ ದುಡ್ಡನ್ನು ಅಲ್ಲಿ ತೋಡಿ ಅಲ್ಲಿ ಇಡ್ತಿದ್ರಂತ. ಯಾವುದೋ ಒಂದು ಸಣ್ಣ ಇದರಲ್ಲಿ ಮಡಿಕಿನಲ್ಲೋ ಅಥವಾ ಎದರಲ್ಲೋ ಅದು ಅಂದರೆ ಅದು ಮಣ್ಣು ಗಿಣ್ಣು ಏನು ಹತ್ತಲಾರ್ದಂಗೆ ಅಲ್ಲಿಟ್ಟರು ಕೂಡ ಆ ರೀತಿ ಮುಚ್ಚಿಡ್ತಿದ್ರಂತ. ಅದು ಕೂಡ ಅದು ಕೆಲವು ಟೈಮಲ್ಲಿ ಇದ್ದು ಅದು ಅವ್ರಿಗೂ ಆಗಂಗಿಲ್ಲ. ಯಾವುದೋ ಆ ದುಡ್ಡು ಅಂತಕ್ಕಂಥದ್ದು ಅವ್ರಿಗೂ ಉಪಯೋಗ ಆಗಂಗಿಲ್ಲ, ಮತ್ತು ಬೇರೆಯವ್ರಿಗೂ ತಾವು ತಿಂದು ಇದು ಮಾಡಲ್ಲ, ಅದು ಅನುಭವಿಸಲ್ಲ, ಬೇರೆಯವ್ರಿಗೂ ಕೊಡೋಂಗಿಲ್ಲ. ಆ ರೀತಿ ಆಗ್ತದೆ ಅದು ಮುಂದೆ ಕ್ರಮೇಣ. ಅದು ಹಂಗೆ ಮರ್ತು ಬಿಟ್ರೆ ಆ ರೀತಿ ಆಗ್ತಕ್ಕಂಥದ್ದು ಅಂದರೆ ಪುನಃ ತಮ್ಮ ಉಪಯೋಗಕ್ಕೂ ಬರೋಂಗಿಲ್ಲ. ಅದು ತಮ್ಮ ಉಪಯೋಗಕ್ಕೂ ಬರೋಂಗಿಲ್ಲ ಅಂದರೆ ಯಾಕಂದ್ರೆ ಅದು ಸುಮ್ಮನೆ ಅಲ್ಲಿ ಮಣ್ಣಲ್ಲಿ ಇಟ್ಬಿಟ್ಟು ಅದು ಹಾಗೆ ಅವು ಹೋಗ್ಬಿಡ್ತಾವೆ ಒಂದೊಂದು ಸಲ ಗೊತ್ತಿರಲಾರ್ದಂಗೆ. ಅದು ತಮಗೂ ಉಪಯೋಗ ಆಗಂಗಿಲ್ಲ, ಬೇರೆಯವ್ರಿಗೂ ಉಪಯೋಗ ಆಗಂಗಿಲ್ಲ. ಆ ರೀತಿ ಮಾಡ್ತಕ್ಕಂಥ ಮುಂಚೆ ಮೊದಲೆಲ್ಲ ಹಂಗೆ ಮಾಡ್ತಾಯಿದ್ರು ಅಂತ ಕೇಳಿವಿ ನಾವು. ಅದೇ ರೀತಿ ಆಗ್ತದ ಇದು ಆಸೆಯಿಂದ. ಮತ್ತು ಏನಾಗ್ತದೆ, ಈ ಜನ ಏನು ಈ ರೀತಿ ಮಾಡಿದವ್ರು ಏನಾಗ್ತದ, ತಾವು ಬಚ್ಚಿಟ್ಟ ಆಸ್ತಿ ಅದನ್ನು ತೋಡ್ಕೊಂಡು ಯಾಕಂತಾರೆ ಅಲ್ಲಿ ನೆಲದಾಗ ಹೂಣಿಟ್ಟಿರ್ತಾರಲ್ಲ, ಅದು ಏನಾಗ್ತದೆ ಅವರು ಮುಂದಿನ ಜನ್ಮಗಳಲ್ಲಿ ಏನಾಗ್ತದೆ ಹೆಗ್ಗಣ ಅಂತ ಕೇಳಿದ್ವಲ್ಲ, ಹೆಗ್ಗಣಾಗಿ ಹುಟ್ತಾರಂಥವ್ರು. ಹೆಗ್ಗಣಾಗಿ ಹುಟ್ಟಿಬಿಟ್ಟು ಅದನ್ನು ಬರೀ ನೆಲ ಅಗಿಯೋದು. ಯಾಕಂದ್ರೆ ಅಲ್ಲಿ ಎಲ್ಲ ಮೊದಲೆಲ್ಲ ದ್ರವ್ಯ ಎಲ್ಲ ಮುಚ್ಚಿಟ್ಟಿರ್ತಾರಲ್ಲ, ಅದನ್ನು ಅಗಿತಾ ಕುಂದ್ರೋದು. ಅದು ಹೆಗ್ಗಣದ ಜನ್ಮ ತೊಟ್ಕೊಳ್ತಾರಂತ ಅವರು. ಆ ರೀತಿ ಮುಚ್ಚಿಟ್ಟಿರ್ತಕ್ಕಂಥದ್ದು ದ್ರವ್ಯವನ್ನು ಮುಚ್ಚಿಟ್ಟಿರ್ತಕ್ಕಂಥವ್ರು ಏನಾಗ್ತದ ಅಲ್ಲಿ ಮುಂದೆ ಹೆಗ್ಗಣದ ಜನ್ಮ ಪಡ್ಕೋತಾರ. ಹಾಗಾಗಿ ಜನ್ಮ ಪಡ್ಕೊಂಡು ಏನು ಮಾಡ್ತಾರ, ಹಿಂದಿನ ಜನ್ಮಗಳಲ್ಲಿ ಏನು ಅಲ್ಲಿ ದ್ರವ್ಯವನ್ನು ಮುಚ್ಚಿಟ್ಟಿರ್ತಾರ ಅದಕ್ಕೆ ಅವರು ಆ ಹೆಗ್ಗಣ ಏನು ಮಾಡ್ತದೆ ಅಗಿತಾನೇ ಇರ್ತದೆ. ಬರೀ ತೋಡೋದು ಕೆಲಸ ಅಷ್ಟೇ ಅದರದ್ದು, ತೋಡೋದು ಕೆಲಸ ಆ ರೀತಿ ಆಗ್ತದ. ಹಾಗಾಗಿ ಈ ರೀತಿ ಲೋಭ ಮಾಡ್ತಕ್ಕಂಥದ್ದು ಅದು ಯೋಗ್ಯ ಅದೇನು, ಅದು ದುರ್ಗುಣನೇ ಆಗ್ತದೆ, ಕೆಟ್ಟ ಗುಣನೇ ಆಗ್ತದ. ಈ ರೀತಿ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಏನಾಗ್ತದೆ, ಧನ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ಕೆಲವರು ಏನು ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ತಾರೆ, ಅದು ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ಕೆಲವರು ಸುಳ್ಳು ಹೇಳ್ತಾರೆ, ಬೇರೆಯವ್ರಿಗೆ ಮೋಸ ಮಾಡ್ತಾರೆ. ಆಮೇಲೆ ಕೊಲೆ ಕೂಡ ಮಾಡ್ತಾರೆ ಕೆಲವು ಟೈಮಲ್ಲಿ. ಯಾಕಂತಂದ್ರೆ ಆ ರೀತಿ ದುಡ್ಡು ಹೆಚ್ಚಿಗೆ ಸಿಗ್ತದಂತ ಕೆಲವರೆಲ್ಲ ಸುಪಾರಿ ಕೊಲೆಗಳು ಅಂತ ಎಲ್ಲ ಕೇಳ್ತೀವಿ ನಾವು ಎಷ್ಟೋ ಜನ ಇದರಲ್ಲಿ. ಆದರೆ ಅವರಿಗೆ ದುಡ್ಡು ಬೇಕಾಗಿರ್ತದೆ, ದುಡ್ಡು ತೊಗೊಂಡು ಆ ಕೊಲೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಆ ರೀತಿಯೂ ಕೆಲಸ ಪ್ರಾಪ್ತಿಗೆ ಆಗ್ತವೆ. ಹಾಗಾಗಿ ಇವೆಲ್ಲರೂ ಈ ಥರ ಕೆಲಸ ಮಾಡಿ ದುಡ್ಡಿನ ಸಲುವಾಗಿ ಈ ಥರ ಕೆಲಸ ಮಾಡಿ ಅಲ್ಲಿ ಯಾವುದು ಅನಾಚಾರ ಮಾರ್ಗವಾಗಿ ಏನು ಸಂಪಾದನೆ ಮಾಡಿಕೊಂಡು ಲೋಭ ಮಾಡ್ಕೋತಾರೆ, ಇವರೆಲ್ಲ ಏನಾಗ್ತದೆ ಮುಂದೆ ನರಕಕ್ಕೆ ಹೋಗ್ತಾರೆ. ನರಕಕ್ಕೆ ಹೋಗಿ ಅಲ್ಲಿ ನರಕ ದುಃಖನ ಅನುಭವಿಸ್ತಾರೆ. ಹಾಗಾಗಿ ಈ ಕಡು ಲೋಭ ಅಂತಕ್ಕಂಥದ್ದು ದುರ್ಗುಣನೇ ಸರಿ. ಅದಕ್ಕಾಗಿ ದುರ್ಗುಣ ಈ ಕಡು ಲೋಭ ಅಂತಕ್ಕಂಥದ್ದು ಮಾಡೋದು ಒಳ್ಳೆಯದಲ್ಲ ಅಂತಕ್ಕಂಥದ್ದಲ್ಲಿ ಹೇಳ್ತಾರೆ. ನಿಜಗೊಂಡ್ರು ಹೇಳ್ತಾರೆ, ಕಡು ಲೋಭದಿಂದೇ ದುರ್ಗುಣ ಅನ್ಯಮುಂಟೆ. ಅದ್ರ ತಕ್ಕ ಅದು ಕಡು ಲೋಭ ಮಾಡ್ತಕ್ಕಂಥದ್ದು ಅತಿ ಕೆಟ್ಟ ಗುಣ ನೋಡು. ಅದಕ್ಕಾಗಿ ಲೋಭ ಮಾಡೋದು ಒಳ್ಳೆಯದಲ್ಲ ಅಂತಲ್ಲಿ ಹೇಳ್ತಾರೆ. ಕಡು ಲೋಭದಿಂದ ದುರ್ಗುಣ ಅನ್ಯಮುಂಟೆ ಅಂತಕ್ಕಂಥದ್ದು. ಆಮೇಲೆ ಪಡೆದ ಅಪವಾದದಿಂ ಮರಣಮಿನ್ನುಂಟೆ ಅಂತಕ್ಕಂಥದ್ದು. ಅಂದ್ರೆ ಪಡೆದ ಅಪವಾದದಿಂ ಮರಣಮಿನ್ನುಂಟೆ ಅಂತಂದ್ರೆ ಏನು,
ಈ ಯಾವುದಾದರೂ ಇದು ಅಪವಾದ ಅಂತಕ್ಕಂಥದ್ದು, ಅಪವಾದ ಏನಾದರೂ ಬಂದರೆ ಅದಕ್ಕಿಂತ ಮರಣ ಅದು ಮರಣಕ್ಕಿಂತನೂ ಅಂದರೆ ಮರಣದಷ್ಟೇ ಇದಾಗ್ತದ, ಅದು ಏನು ಒಳ್ಳೆಯದಲ್ಲ. ಅದು ಕೂಡ ಅಪವಾದ ಪಡ್ಕೊಳ್ತಕ್ಕಂಥದ್ದು ಅಲ್ಲಿ. ಈಗ ಮರಣ ಅಂತಂತಂದ್ರೆ ಏನು, ಬರೀ ದೇಹ ತ್ಯಾಗ ಮಾಡ್ತಕ್ಕಂಥದ್ದೇ ಮರಣ ಅಲ್ಲ. ಮರಣ ಅಲ್ಲ, ಆದರೆ ಅಪವಾದನ ಏನು ಯಾರು ಮನುಷ್ಯ ಯಾರು ಪಡ್ಕೋತಾರ ಆ ಜಗತ್ತಿನಲ್ಲಿ ಅಂಥವ್ರಿಗೆ ಯಾರು ಮಾತಾಡೋಕ್ಕೆ ಹೋಗೋಂಗಿಲ್ಲ. ಎದುರಿಗೆ ಬಂದರೂ ಕೂಡ ಅವ್ನು ಕಂಡು ದೂರ ಹೋಗ್ತಾರೆ. ಹೆಂಗಂದ್ರೆ ಹೆಂಗೆ ದೂರ ಹೋಗ್ತಾರಂದ್ರೆ, ಹೆಣ ಎದುರಿಗೆ ಬಂದರೆ ಹೆಂಗೆ ದೂರ ಹೋಗ್ತಾರೆ ಆ ರೀತಿ ಹೋಗ್ತಾರೆ. ಆಮೇಲೆ ದೂರನೇ ಅಂಥವ್ರು ಕಂಡ್ರೆ ದೂರನೇ ಇರ್ತಾರೆ. ಹಾಗಾಗಿ ಈ ರೀತಿ ಇರ್ತಕ್ಕಂಥವು ಅಪವಾದ ಪಡ್ಕೊಂಡು ಜಗತ್ತಿನಲ್ಲಿ ಜೀವನ ಮಾಡೋದಕ್ಕಿಂತ ಜೀವನ ಮಾಡ್ತಕ್ಕಂಥವ್ರು ಹೆಂಗೆ ಆಗ್ತಾರೆ ಅಂದ್ರೆ ಇದ್ರೂ ಸತ್ತಂಗೆ ಸರಿ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕಾಗಿ ಮನುಷ್ಯ ಅಂತಕ್ಕಂಥವ್ರು ಏನು ಮಾಡಬೇಕು, ಅಪವಾದವನ್ನು ಪಡ್ಕೊಳ್ಳಾರ್ದೆ ಕೀರ್ತಿನ ಸಂಪಾದನೆ ಮಾಡ್ಕೋಬೇಕಾಗ್ತದ. ಕೀರ್ತಿ ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ಅಪವಾದ ಪಡ್ಕೊಳ್ಳಾರ್ದೆ ಕೀರ್ತಿ ಸಂಪಾದನೆ ಮಾಡ್ಕೋಬೇಕು. ಯಾವ ರೀತಿ ಕೀರ್ತಿ ಅಂತಂದ್ರೇನು, ಯಾವುದು ನಾವು ಮಹಾಭಾರತ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ಕಾಲದಲ್ಲಿ, ಮಹಾಭಾರತ ಕಾಲದಲ್ಲಿ ಕರ್ಣ ಅಂತ ಹೇಳಿಸ್ಕೊತಾರ. ಆಮೇಲೆ ಅದಕ್ಕಿಂತ ಹಿಂದೆ ಕೃತಯುಗದಲ್ಲಿ ಹರಿಶ್ಚಂದ್ರ ಅಂತ ಹೇಳಿಸ್ಕೊತಾರ. ಆಮೇಲೆ ಇವರಿಬ್ಬರು ಹೆಸರು ತೊಗೊಂಡ್ರೆ ಅವ್ರ ಕೀರ್ತಿ ಯಾವ ರೀತಿ ಅಂತಂದ್ರೇನು, ಕರ್ಣ ದಾನಕ್ಕೆ ಹೆಸರಾಗ್ತಾನ, ಹರಿಶ್ಚಂದ್ರನು ಕೂಡ ಸತ್ಯಕ್ಕೆ ದಾನ ಮಾಡೋದು, ಸತ್ಯ ಹೇಳೋದಕ್ಕೆ ಹೆಸರಾಗಿದ್ದಾನ. ಹಾಗಾಗಿ ಇಲ್ಲಿ ತನೂ ಕೂಡ ನೋಡು, ಎಷ್ಟೋ ವರ್ಷಗಳಾದರೂ ಕೂಡ ಅವ್ರ ಹೆಸರು ಇನ್ನೂ ಕೀರ್ತಿವಂತರಾಗ್ಯಾರ. ಅಂದರೆ ಅವ್ರ ಹೆಸರು ಇನ್ನೂ ಅದು ಪ್ರಚಲಿತವಾಗಿ ಅದ. ಅಂದ್ರೆ ಅವ್ರ ಕಾಲ ಮುಗಿದು ಎಷ್ಟೋ ವರ್ಷಗಳಾದರೂ ಕೂಡ ದಾನದಲ್ಲಿ ಕರ್ಣ, ಸತ್ಯದಲ್ಲಿ ಹರಿಶ್ಚಂದ್ರ ಅಂತ ಯಾವ ರೀತಿ ಹೆಸರಾಗ್ಯದ. ಅವ್ರ ಶರೀರ ಇಲ್ಲಂದರೂ ಕೂಡ ಸತ್ಯದಲ್ಲಿ ಹರಿಶ್ಚಂದ್ರ, ದಾನದಲ್ಲಿ ಕರ್ಣ ಅಂತ ಯಾವ ರೀತಿ ಪ್ರಸಿದ್ಧಿಯಾಗ್ಯದಾರ, ಇಲ್ಲಿ ತನೂ ಜನ ಮನಸ್ಸಿನಲ್ಲಿ ಹೆಂಗೆ ಉಳ್ಕೊಂಡಾರ ಆ ರೀತಿ ಕೀರ್ತಿನ ಸಂಪಾದನೆ ಮಾಡ್ತಕ್ಕಂಥ ಮನುಷ್ಯ ಎಲ್ಲ ಕಡೆನೂ ಯಾವುದು ಪರಲೋಕದಲ್ಲೂ ಕೂಡ ಸುಖನ್ನೇ ಹೊಂದುತ್ತಾರೆ ಅಂತವರು. ಯಾವ ರೀತಿ ಈ ಅಪವಾದವನ್ನು ಹೊಂದಿರತಕ್ಕಂಥ ಯಾವುದೇ ಮನುಷ್ಯರು ಇಲ್ಲಿ ಅಂತಂದ್ರೇನು, ಈ ಇಹಲೋಕದಲ್ಲೂ ಸುಖ ಇರೋದಿಲ್ಲ ಅವ್ರಿಗೆ, ಪರಲೋಕದಲ್ಲೂ ಸುಖ ಇರೋಂಗಿಲ್ಲ. ಆ ರೀತಿ ಇರ್ತಕ್ಕಂಥದ್ದು. ಹಾಗಾಗಿ ಯಾವುದು ಈ ಕರ್ಣಂದನ್ನೇ ಹೇಳ್ತಾರಲ್ಲ, ಕರ್ಣ ಅಂತಕ್ಕಂಥದ್ದು ಅದನ್ನು ಯಾರೋ ಒಬ್ಬರು ಹೇಳಿದರು. ಯಾವ ರೀತಿ ಅಂತಂದ್ರೇನು, ಆ ಕರ್ಣ ಯಾವುದೋ ಇದನ್ನು ಹೇಳಿರಬೇಕು ಅಂದರೂ ಕೂಡ ಸುಮ್ಮನೆ ಬಂದದಲ್ಲ ಕರ್ಣ ಅಂತಂದು ಹೇಳ್ಬೇಕಾಗ್ತದ. ಕರ್ಣ ಒಂದು ಈ ಯುದ್ಧದಲ್ಲಿ, ಯಾವುದು ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗ್ತದ, ಅವನು ಬಾಣ ಬಿಟ್ಟಾಗ 4-5 ಗಜ ಅಥವಾ 4-5 ಗಜ ದೂರ ಹೋಗ್ತಿತ್ತಂತ. ಯಾರು ಇವರು ಅರ್ಜುನನ ರಥ ಯಾರು ಕರ್ಣ ಬಾಣ ಬಿಟ್ಟಾಗ ಅರ್ಜುನನ ರಥ 4-5 ಗಜ ದೂರ ಹೋಗೋದಂತ. ಆಮೇಲೆ ಇವನು ಅದಕ್ಕಿಂತ ಮುಂಚೆ ಅರ್ಜುನ ಬಾಣ ಬಿಟ್ಟಾಗ ಕರ್ಣನ ರಥ 10 ಗಜ ದೂರ ಹೋಗ್ತಿತ್ತಂತ. 10 ಗಜ ದೂರ ಹೋಗ್ತಿದ್ದನು ಕೂಡ ಯಾರು ಕೃಷ್ಣ ಅರ್ಜುನನಿಗೆ ಶಾಬಾಷ್ ಅಂತ ಹೇಳ್ತಿರ್ಲಿಲ್ಲ. ಆದರೆ ಕರ್ಣ ಬಾಣ ಬಿಟ್ಟಾಗ 4-5 ಗಜ ದೂರ ಹೋಗೋದು ರಥ ಯಾರ್ದು, ಅರ್ಜುನನ ರಥ ಹಿಂದಕ್ಕೆ ಹೋಗ್ತಿತ್ತಂತ. ಹಿಂದಕ್ಕೆ ಬಾಣ ಬಿಟ್ಟುಗಳೇ ಹಿಂದಕ್ಕೆ ಸರಿಸಿದ್ದಕ್ಕೆ ಆ ಭಲೆ ಕರ್ಣ ಅಂತ ಅಲ್ಲಿ ಮೆಚ್ತಾ ಇದ್ದಂತ. ಅಂದರೆ ಮೆಚ್ಚುಗೆ ಮಾತುಗಳು ಸೂಚಿಸ್ತಿದ್ದಂತ. ಹಾಗಾಗಿ ಭಲೆ ಕರ್ಣ ಅಂತ ಸೂಚಿಸ್ತಿದ್ದಾಗ ಅರ್ಜುನನಿಗೆ ಇದಾಗ್ತದ. ಅಂದರೆ ಅವನಿಗೆ ಸಹಿಸ್ಕೊಳಕ್ಕಾಗಲ್ಲ. ಏನು ಕೃಷ್ಣ ನಾನು 10 ಗಜ ದೂರ ಅವನ ರಥನ ಹಿಂದಕ್ಕೆ ಸರಿಸ್ತಾ ಇದ್ದೀನಿ, ಆದರೆ ನೀನು ಈ ಕರ್ಣ ಅಂತಕ್ಕಂಥ ಬರೀ 4-5 ಗಜ ಮಾತ್ರ ನಾನು ಹಿಂದಕ್ಕೆ ಹೋಗ್ತದ ಗಾಡಿ, ನನ್ನ ಅರ್ಧದಷ್ಟು ಕೂಡ ಅವ್ನು ಸರ್ಸೋಕ್ಕಾಗಲ್ಲ ರಥ. ಅವನಿಗೆ ನೀನು ಭಲೆ ಕರ್ಣ ಅಂತ ಮೆಚ್ಚುಗೆ ಸೂಚಿಸ್ತಿದೆಯಲ್ಲ, ಅಂತಂತ ಕೇಳ್ತಾನಂತ. ಆವಾಗ ಕೃಷ್ಣ ಹೇಳ್ತಾನಂತ,
ಹೌದು ಪಾರ್ಥ, ನೀ ಹೇಳಿದ್ದು ಪ್ರಶ್ನೆ ಸರಿಯಾದ. ಆದ್ರೆ ಈ ಕರ್ಣ ಅಂತಕ್ಕಂಥದ್ದು ಎಂಥ ರಥನ ಹಿಂದಕ್ಕೆ ಸರಿಸ್ತದನ ಗೊತ್ತದ ನಿನಗೆ? ಆ ಸಾಕ್ಷಾತ್ ವಿಷ್ಣುನ ಅವತಾರ ಆಗಿರ್ತಕ್ಕಂಥ ಕೃಷ್ಣ ನಾನಿದ್ದೀನಿ, ಆಮೇಲೆ ಈ ರಥದಲ್ಲಿ ಸಾರಥಿಯಾಗಿ ಕೂತಿದ್ದೀನಿ, ಆಮೇಲೆ ನಿನ್ನ ರಥದ ಮೇಲೆ ಯಾವುದು ಚಿರಂಜೀವಿ ಆಗಿರ್ತಕ್ಕಂಥ ಆಂಜನೇಯನು ಕೂಡ ನಿನ್ನ ರಥದ ಮೇಲೆ ಅದಾನ, ರಥದ ಧ್ವಜದ ಮೇಲೆ. ಅಂಥ ದೇವತೆಗಳನ್ನು ಒಳಗೊಂಡಿರ್ತಕ್ಕಂಥ ದೇವತಾ ಅವತಾರ ಪುರುಷರು ಒಳಗೊಂಡಿರ್ತಕ್ಕಂಥ ರಥ 4-5 ಗಜ ಹಿಂದಕ್ಕೆ ಸರಿಸ್ತದನಂದ್ರೆ ಎಂಥ ಶೂರತ್ವ ಇರಬಾರ್ದು ಅವನ ಬಲ್ಲಿ. ಅವ ಯಾರು ಕರ್ಣನ ಹತ್ರ ಬರೀ ಕೇವಲ ಕರ್ಣ ಅದನ, ನಿನ್ನ ರೀತಿ ಆ ರೀತಿ ಅವನು ವ್ಯಕ್ತಿ ಅಷ್ಟೇ ಇರೋದು. ಹಾಗಾಗಿ ಅವನಿಗೆ ಭಲೇ ಕರ್ಣ ಅಂತ ನಾನು ಹೇಳ್ತಾ ಇರೋದು. ಅವನಂತ ಶೂರ ಯಾರೂ ಇಲ್ಲ ಅಂತ ಹೇಳ್ತಾನಂತ. ಆಮೇಲೆ ಅದೆಲ್ಲ ಬರ್ತದೆ. ಅದಕ್ಕಿಂತ ಮೊದಲೇ ಕರ್ಣಕುಂಡಲ ದಾನ ಮಾಡಿರ್ತಕ್ಕಂಥದ್ದು ಎಲ್ಲ ನಮ್ಗೆ ಗೊತ್ತದೆ. ಯಾಕಂತಂದ್ರೆ ಅರ್ಜುನನಿಗೆ ಅಲ್ಲಿ ಎಲ್ಲನೂ ಇದ್ದಾಗ ಅದು ಕರ್ಣನನ್ನು ಗೆಲ್ಲಕ್ಕೆ ಯಾರಿಗೂ ಸಾಧ್ಯ ಇರ್ತಿರ್ಲಿಲ್ಲಂತ. ಅದಕ್ಕಾಗಿ ಏನು ಮಾಡ್ತಾನ ಇಂದ್ರ ಕರ್ಣನ ಹತ್ರ ಬಂದು ತನ್ನ ಕರ್ಣಕುಂಡಲ ಅಂತಕ್ಕಂಥದ್ದು ದಾನ ಪಡ್ಕೋತಾನ. ದಾನ ಪಡ್ಕೊಂಡಾಗ ಅದಕ್ಕೆ ದಾನಕ್ಕೆ ಶ್ರೇಷ್ಠ ಹೆಸರು ಅಂತ ಬರ್ತದದು. ಕರ್ಣಕುಂಡಲನ್ನು ಕೂಡ ನಾವು ದಾನ ಮಾಡಿಕೊಡ್ತಾನೆ, ಅಂದರೆ ಮೈಗೆ ಹಚ್ಕೊಂಡಿರ್ತದೆ ಅದು. ಅಂಥ ಕವಚವನ್ನು ಇದ್ರೆ ಅಲ್ಲಿ ಅರ್ಜುನನು ಕೂಡ ಅವನಿಗೆ ಸಾಯಿಸೋಕ್ಕಾಗ್ತಾ ಇರಲಿಲ್ಲಂತ, ಸೋಲಿಸ್ಲಕ್ಕ. ಹಾಗಾಗಿ ಇಂದ್ರ ಅಲ್ಲಿ ಅದನ್ನು ಕೂಡ ದಾನ ಪಡ್ಕೊಂಡ್ಬಿಟ್ಟು ಕರ್ಣನಿಗೆ ಮುಂದೆ ಸೋಲಾಗಲಿಕ್ಕೆ ದಾರಿ ಮಾಡಿಕೊಡ್ತಾನ ಅಂತ ಅಲ್ಲಿ ಬರ್ತದೆ. ಹಾಗಾಗಿ ದಾನದಲ್ಲಿ ಶೂರ ಯಾರು? ದಾನಶೂರ ಕರ್ಣ ಅಂತಕ್ಕಂಥದ್ದು. ಆಮೇಲೆ ಸತ್ಯದಲ್ಲಿ ಹರಿಶ್ಚಂದ್ರ ಅಂತಕ್ಕಂಥದ್ದು. ಹರಿಶ್ಚಂದ್ರನು ಕೂಡ ಅಷ್ಟೇ. ಹರಿಶ್ಚಂದ್ರ ಯಾಕೆ ಶ್ರೇಷ್ಠ ಅಂತಂದ್ರೆ ಅವನು ಕನಸಿನಲ್ಲಿ ಕೇಳ್ಕೊತಾನಂತ ವಿಶ್ವಾಮಿತ್ರ ನನಗೆ ಇಷ್ಟೊಂದು ಧನರಾಶಿನ ನನಗೆ ದಾನ ಮಾಡಬೇಕು ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ಕನಸಿನಲ್ಲಿ ವಚನ ಕೊಡ್ತಾನೆ ವಿಶ್ವಾಮಿತ್ರಗೆ ಹರಿಶ್ಚಂದ್ರ. ಅದನ್ನು ಬೆಳಿಗ್ಗೆ ಬಂದು ಆಸ್ಥಾನದಲ್ಲಿ ಕೇಳ್ತಾನೆ, ನೀನು ಕನಸಿನಲ್ಲಿ ನನಗೆ ವಚನ ಕೊಟ್ಟಿದ್ದಿ, ನೀನು ನನಗೆ ಇಷ್ಟು ಧನವನ್ನು ನೀನು ಕೊಡಬೇಕು ಅಂತ. ಆವಾಗ ಎಲ್ಲನೂ ಮಾರಾಟ ಮಾಡಿದರೂ ಕೂಡ ಅವನಿಗೆ ಅಷ್ಟೊಂದು ಧನ ಹೊಂದಿಸ್ಲಿಕ್ಕಾಗಲ್ಲ. ಅದಕ್ಕಾಗಿ ತನ್ನ ಎಲ್ಲನೂ ಸರ್ವಸ್ವವನ್ನು ಅವನಿಗೆ ಧಾರೆ ಎರೆದು ಕೊನೆಗೆ ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಮಾರ್ತಾನ, ತಾನು ಕೂಡ ಮಾರ್ಕೋತಾನ, ಒಬ್ಬ ಸ್ಮಶಾನ ಕಾಯುವವನಿಗೆ ಮಾರ್ಕೋತಾನ. ಹೀಗಾಗಿ ಇಷ್ಟೆಲ್ಲನೂ ಆದರೂ ಕೂಡ ಯಾರು ವಿಶ್ವಾಮಿತ್ರ ಅದನ್ನು ಇದು ಮಾಡೋಂಗಿಲ್ಲ, ಯಾವುದು ಒಪ್ಕೊಳ್ಳಲ್ಲ. ಕೊನೆಗೆ ಏನಾಗ್ತದ ಅದೆಲ್ಲ ಕತೆ ಗೊತ್ತದ ಎಲ್ಲರಿಗೆ. ಅಂದರೂ ಕೂಡ ಈ ರೀತಿ ಸತ್ಯನ್ನೇ ಹೇಳ್ತಾನೆ ಯಾರು? ಹರಿಶ್ಚಂದ್ರ. ಸತ್ಯ ಬಿಟ್ಟು ಬದುಕೋದೇ ಇಲ್ಲ. ಹಾಗಾಗಿ ಕೊನೆಗೆ ಏನಾಗ್ತದ, ತನ್ನ ಹೆಂಡತಿನೂ ಕೂಡ ಅದು ಅವನ ಮಗ ಇದಾದದಕ್ಕೆ ಅಲ್ಲಿ ಸ್ಮಶಾನದಲ್ಲಿ ಹೂಳಲಿಕ್ಕೆ ಅದು ಕೂಡ ಟ್ಯಾಕ್ಸ್ ಕೊಡಬೇಕಾಗಿರ್ತದೆ. ಅದನ್ನು ಕೂಡ ಕೊಡಲಿಕ್ಕೆ ಆಕೆ ಹತ್ರ ದುಡ್ಡು ಇರಲ್ಲ, ತನ್ನ ಹೆಂಡತಿ ಹತ್ರ ಮಗನ ಸಂಸ್ಕಾರ ಮಾಡ್ಲಿಕ್ಕೆ ಕೂಡ. ಹಂಗಾಗಿ ಅದನ್ನು ಕೂಡ ನಾನು ಬಿಡಲ್ಲ ಅಂತಂದು ಕೊನೆಗೆ ಏನಾಗ್ತದ, ಅಲ್ಲಿ ತನ್ನ ಹೆಂಡತಿಯ ಶಿರಚ್ಛೇದ ಮಾಡಬೇಕಂತ ಬರ್ತದೆ ಅಲ್ಲಿ ಪ್ರಸಂಗ ಬಂದಾಗ ಅದಕ್ಕೂ ತಯಾರಾಗ್ತಾನೆ ಹರಿಶ್ಚಂದ್ರ. ಆವಾಗ ಪರಮೇಶ್ವರ ಪಾರ್ವತಿ ಪ್ರಸನ್ನರಾಗಿ ಏನಾಗ್ತಾರೆ, ಅಲ್ಲಿ ಅವನಿಗೆ ಹರಿಶ್ಚಂದ್ರಿಗೆ ಅಲ್ಲಿ ವರ ಕೊಡ್ತಾರೆ. ವರ ಕೊಟ್ಟು ನಿನಗೆ ಏನು ಬೇಕು ಕೇಳಂದಾಗ ಅವರೆಲ್ಲನೂ ವಾಪಸ್ಸು ಮೊದಲಿನ ರಾಜ್ಯ, ಹೆಂಡತಿ, ಮಕ್ಕಳು ಎಲ್ಲನೂ ಯಥಾ ರೀತಿ ಪ್ರಾಪ್ತಿ ಆಗಲಿ ಅಂತ ಅವರು ವರ ಕೊಡ್ತಾರೆ. ಅದೇ ರೀತಿ ಪ್ರಾಪ್ತಿ ಆಗ್ತದೆ. ಆಮೇಲೆ ವಿಶ್ವಾಮಿತ್ರ ಏನು ಮಾಡ್ತಾನೆ, ಈ ರೀತಿ ಇರ್ತಕ್ಕಂಥ ವ್ಯಕ್ತಿ ತನ್ನ ತಪಸ್ಸಿನ ಫಲನ ಧಾರೆ ಇರಬೇಕಾಗಿರ್ತದೆ. ಯಾರು ಯೋಗ್ಯ ವ್ಯಕ್ತಿ ಅಂತ ಹುಡುಕ್ತಾ ಇರ್ತದೆ. ಹಾಗಾಗಿ ಹರಿಶ್ಚಂದ್ರನಿಗೆ ಈ ರೀತಿ ಪರೀಕ್ಷೆ ಮಾಡಿ ಈ ಪರೀಕ್ಷೆಯಲ್ಲಿ ಗೆದ್ದ ನೀವು ಅಂತಂದ್ಬಿಟ್ಟು ತನ್ನ ತಪಸ್ಸಿನ ಅರ್ಧ ಫಲನ ಯಾರಿಗೆ? ಹರಿಶ್ಚಂದ್ರಿಗೆ ದಾನ ಮಾಡ್ತಾನಂತ. ಹಾಗಾಗಿ ಈ ರೀತಿ ಪ್ರಾಪ್ತಿ ಮಾಡ್ಕೋತಾರ. ಅಂದರೆ ತಮ್ಮ ನಿಷ್ಠೆಯಿಂದ ಈ ರೀತಿ ಯಾರೋ ಹರಿಶ್ಚಂದ್ರ ತನ್ನೆಲ್ಲನೂ
ಎಷ್ಟೇ ಇದು ಬಂದರೂ ಕೂಡ ಸತ್ಯವನ್ನೇ ಹೇಳೋದು ಬಿಡೋದಿಲ್ಲ. ಹಾಗಾಗಿ ಏನಾಗ್ತದ, ಪಡೆದ ಅಪವಾದದಿ ಮರಣ ಮಿನ್ನುಂಟೆ ಅಂತಕ್ಕಂಥದ್ದು. ಈ ರೀತಿ ಅಪವಾದ ಪಡೆಯೋದಕ್ಕಿಂತ ಕೀರ್ತಿಯನ್ನು ಪಡ್ಕೊಳ್ಬೇಕು ಅಂತಲ್ಲಿ. ಕೀರ್ತಿ ಅಂತಕ್ಕಂಥದ್ದು ಯಾವ ರೀತಿ ಕೀರ್ತಿ ಅಂತಕ್ಕಂಥದ್ದು ಅಂದ್ರೆ ಏನು, ಈ ರೀತಿ ಯಾರು ಹರಿಶ್ಚಂದ್ರ ಮತ್ತು ಕರ್ಣ ಯಾವ ರೀತಿ ಕೀರ್ತಿವಂತರಾಗಿರ್ತಾರ ಆ ರೀತಿ ಕೀರ್ತಿವಂತರಾಗಬೇಕಾಗ್ತದ. ಆ ರೀತಿ ಕೀರ್ತಿವಂತರಾಗಬೇಕಾಗ್ತದ ಅಂತಲ್ಲಿ ಹೇಳ್ತಾರೆ. ಹಾಗಾಗಿ ಈ ಕೀರ್ತಿಗಳು ಯಾವ ರೀತಿ ಪ್ರಾಪ್ತಿಯಾಗ್ತದ ಅಂತಂದ್ರೆ ಏನು, ಉತ್ತಮರ ಸಂಘದಿಂದ ಅದು ಪ್ರಾಪ್ತಿಯಾಗ್ತದ. ಮತಿಗೆ ಮಂಗಲವಾವುದು ಉತ್ತಮರ ಸಂಘ ಅಂತ ಏನು ಹೇಳ್ತಾರೆ, ಆ ರೀತಿ ಮಂಗಲ ಅಂತಕ್ಕಂಥದ್ದು ಬುದ್ಧಿಗೆ ಮಂಗಲ ಉಂಟು ಮಾಡಲಿಕ್ಕೆ ಏನು ಕಾರಣ ಅಂದರೆ ಉತ್ತಮರ ಸಂಘ ಅಂತ ಹೇಳ್ತಾರೆ. ಉತ್ತಮರ ಸಂಘ ಅಂತಂದ್ರೇನು, ಈಗ ಅದೇ ನಿಜಗೊಂಡ್ರೆ ಹೇಳ್ಯಾರ, ಮತಿಗೆ ಮಂಗಲವಾವುದು ಅಂತಂದ್ರೇನು ಉತ್ತಮರ ಸಂಘ ಅಂತಕ್ಕಂಥದ್ದು. ಉತ್ತಮರ ಸಂಘ ಅಂತಂದ್ರೇನು, ಅಲ್ಲಿ ಕೀರ್ತಿವಂತರ ಸಂಘ. ಕೀರ್ತಿವಂತರಾಗಬೇಕಂದ್ರೇನು, ದುಷ್ಟರ ಸಂಘ ಬಿಟ್ಟು ಸಜ್ಜನರ ಸಂಘ ಮಾಡಬೇಕು. ಸಜ್ಜನರ ಸದ್ಗುಣಗಳನ್ನು ಕಲ್ಕೋಬೇಕಾಗ್ತದ. ಸಜ್ಜನರ ಸದ್ಗುಣಗಳನ್ನು ಸಂಪಾದನೆ ಮಾಡ್ಕೋಬೇಕಾಗ್ತದ. ಹಂಗಾಗಿ ಸಜ್ಜನರ ಸಂಘ ಸದ್ಗುಣಗಳನ್ನು ಕೂಡ ಈ ರೀತಿ ಅವರ ಹತ್ರ ಸಹವಾಸದಿಂದ ಯಾವ ರೀತಿ ಒಬ್ಬ ಕಳ್ಳ ಇರ್ತಕ್ಕಂಥ ವ್ಯಕ್ತಿನೂ ಕೂಡ ಅಲ್ಲಿ ಉತ್ತಮ ವ್ಯಕ್ತಿ ಆಗ್ತಾನ. ಯಾವ ರೀತಿ ಸಜ್ಜನರ ಸಂಘದಿಂದ ಉತ್ತಮ ವ್ಯಕ್ತಿ ಕೂಡ ಆಗ್ತಾನ ಅಂತ ಅಲ್ಲಿ ಏನು ಹಿಂದೆ ಆಲ್ರೆಡಿ ಬಂದು ಹೋಗ್ಯಾವ. ಉತ್ತಮ ವ್ಯಕ್ತಿ ಯಾವ ರೀತಿ ಆಗ್ತಾನಂತಂದ್ರೇನು, ಯಾವುದೇ ಇದಿದ್ರೂ ಕೂಡ ಅವರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ಮೋರೆ ಕುಣಿಯಂತೆ ಅಂತ ಏನೋ ರೊಚ್ಚೆಯಂತೆ ಅಂತೀನಿ ಗೊಜ್ಜನಂತೆ ಅಂತೇನು ಹೇಳ್ತಾರೆ. ಆ ರೀತಿ ಸಜ್ಜನರ ಸಂಘ ಹೆಜ್ಜೇನು ಸವಿದಂಗೆ ಆ ರೀತಿ ಇರ್ತಕ್ಕಂಥದ್ದು ಬಚ್ಚಲ ರೊಜ್ಜೆಯಂತೆ ಅಂತ ಹೇಳ್ತಾರೆ ಯಾರೋ ದುರ್ಜನರ ಸಂಘ. ಹಾಗಾಗಿ ಅಂದ್ರೆ ಅಲ್ಲಿ ಕೊಳಕ್ಕೆ ನೀರಿನ ಸಂಘ ಮಾಡ್ದಂಗೆ, ಅದು ಕೊಳಚೆ ನೀರಿನ ಸಂಘ ಮಾಡಿದ್ರೆ ಏನು ಇದಾಗ್ತದೇನೋ ನಮಗೆ. ಅದೇ ಹೆಜ್ಜೇನು ಜೇನಿನ ಏನು ತಿನ್ಲಕ್ಕೆ ಯೋಗ್ಯ ಆಗ್ತದಿಲ್ಲ, ಹೆಜ್ಜೇನು ಸವಿದಂತೆ ಅಂತ ಅಂದ್ರೆ ಸಜ್ಜನರ ಸಂಘ. ಹಾಗಾಗಿ ಸಜ್ಜನರ ಸಂಘ ಮಾಡಿದ್ರೆ ಭಾಳ ಒಳ್ಳೆಯ ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಳಕ್ಕಾಗ್ತದ, ಸದ್ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಳಕ್ಕಾಗ್ತದ. ಅದರಿಂದ ಮತ್ತೆ ಏನಾಗ್ತದೆ, ಸದ್ಗುಣಗಳು ಪ್ರಾಪ್ತಿ ಆದಮೇಲೆ ಏನಾಗ್ತದ, ಅದೇ ಈ ಯಾವುದು ಕರ್ಮಗಳನ್ನು ಸತ್ಕರ್ಮಗಳನ್ನೇ ಮಾಡ್ಲಿಕ್ಕೆ ತೊಡಗಿಕೊಳ್ತಾರೆ. ಸತ್ಕರ್ಮಗಳಲ್ಲಿ ಅದು ನಿಷ್ಕಾಮ ಕರ್ಮಗಳನ್ನು ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮ ಯಾಕಂದ್ರೆ ಆ ಕಾಮ್ಯ ಕರ್ಮಗಳನ್ನು ಬಿಟ್ಟು ನಿಷ್ಕಾಮ ಕರ್ಮಗಳನ್ನು ಮಾಡಿ, ನಿಷ್ಕಾಮ ಕರ್ಮದಿಂದ ಏನಾಗ್ತದೆ ಮುಂದೆ ಅಲ್ಲಿ ಜ್ಞಾನ ಪಡ್ಕೊಳ್ಳಿಕ್ಕೆ ದಾರಿ ಆಗ್ತದ. ನಿಷ್ಕಾಮ ಕರ್ಮಗಳನ್ನು ಮಾಡಿದರೆ ಏನಾಗ್ತದೆ, ಜ್ಞಾನ ಪಡ್ಕೊಳ್ಳಿಕ್ಕೆ ಯೋಗ್ಯ ದಾರಿ ಸಿಗ್ತದ. ಆಮೇಲೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಅಲ್ಲಿ ದರ್ಶನ ಆಗ್ತದ. ದರ್ಶನ ಆಗಿ ಅವ್ರ ಹತ್ರ ಶರಣಾಗತಿ ಹೊಂದಿ ಅಲ್ಲಿ ಜ್ಞಾನ ಪಡ್ಕೊಳ್ಳಿಕ್ಕೆ ದಾರಿ ಆಗ್ತದ ಅಂತ ಹೇಳಿ, ಜ್ಞಾನ ಪಡ್ಕೊಂಡ ನಂತರ ಸದಾಕಾಲ ಆನಂದನೇ ಇರ್ತದೆ ಅಲ್ಲಿ ಮುಂದೆ. ಹಾಗಾಗಿ ಈ ರೀತಿ ಸಜ್ಜನರ ಸಹವಾಸ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಂಗಾಗಿ ಪಡೆದ ಅಪವಾದದಿ ಮರಣ ಮಿನ್ನುಂಟೆ. ಅದಕ್ಕೆ ಅಪವಾದ ಪಡ್ಕೊಳ್ಳೋಕೆ ಹೋಗ್ಬೇಡ್ರಪ್ಪ, ಸಜ್ಜನರ ಸಂಘ ಮಾಡಿ ಕೀರ್ತಿವಂತರಾಗಿರಿ ಅಂತಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ 2 ಮಾತುಗಳು ಅದಕ್ಕೆ ಅರ್ಪಿಸಿ ಹರ ಓಂ.